ರಾಜ್ಯದ ಸಾರಿಗೆ ಸಚಿವರು, ಕ್ಷೇತ್ರದ ಶಾಸಕರು ಹಾಗೂ ಜಿಲ್ಲಾ ಪ್ರಾದೇಶಿಕ ವಿಭಾಗದ ಸಾರಿಗೆ ಅಧಿಕಾರಿಗಳು ನೋಡಲೇಬೇಕಾದ ಸುದ್ದಿ ಇದು. ರಾಜ್ಯದ ಮಹಿಳೆಯರಿಗೆ ಶ್ರೀ ಶಕ್ತಿ ಯೋಜನೆ ರೂಪಿಸಿ ಉಚಿತ ಪ್ರಯಾಣ ಮಾಡಲು ಸಹಾಯ ಮಾಡಿದ ಸಿದ್ದರಾಮಯ್ಯ ಸರ್ಕಾರದ ಸಾರಿಗೆ ಬಸ್ ಯಾವ ಸ್ಥಿತಿ ಇದೆ ನೀವೇ ಒಮ್ಮೆ ನೋಡಿ. ಹೌದು, ಇದು ಚಳ್ಳಕೆರೆ ನಗರದಿಂದ ಚಿತ್ರದುರ್ಗಕ್ಕೆ ಶುಕ್ರವಾರ ಮಧ್ಯಾಹ್ನ 2 ಗಂಟೆ ಸುಮಾರಿನಲ್ಲಿ ಹಸಿರು ಬಣ್ಣದ ಸಾರಿಗೆ ಇಲಾಖೆಯ ಬಸ್ ಪ್ರಯಾಣಿಕರನ್ನ ಚಿತ್ರದುರ್ಗದ ಕಡೆ ಪ್ರಯಾಣ ಬೆಳೆಸುವಾಗ ಬಸ್ಸಿನಲ್ಲಿ ಪ್ರಯಾಣ ಮಾಡುತ್ತಿದ್ದ ಪ್ರಯಾಣಿಕರೊಬ್ಬರು ವಿಡಿಯೋ ಮಾಡಿ ಜನಧ್ವನಿ ಡಿಜಿಟಲ್ ಮೀಡಿಯಾಗೆ ಕಳಿಸಿದ್ದಾರೆ. ಬಸ್ಸಿನ ಸೀಟುಗಳು ಅಲುಗಾಡುತ್ತಿವೆ, ಹಿಂದಿನ ಡೋರು ಮುರಿದಿದೆ, ಡೋರಿನ ಮೇಲೆ ಅಪಾಯದ ಚಿಹ್ನೆ ಬರೆಯಲಾಗಿದೆ, ಡೋರ್ ತೆಗೆಯದಂತೆ ಬೃಹತ್ ಕಲ್ಲುಗಳನ್ನು ಇಟ್ಟಿದ್ದಾರೆ. ಬಸ್ ತೊಳೆದು ಎಷ್ಟೋ ದಿನಗಳು ಕಳೆದಿವೆ, ಬಸ್ನ ಸೀಟ್ಗಳು ಧೂಳು ಮೆತ್ತಿಕೊಂಡಿವೆ. ಇಂತಹ ಸಾರಿಗೆಗೆ ಪ್ರಯಾಣಿಕರು ಜೀವ ಕೈಯಲ್ಲಿಡಿದು ಪ್ರಯಾಣ ಬೆಳೆಸುವುದು ಅನಿವಾರ್ಯವಾಗಿದೆ. ಚಳ್ಳಕೆರೆ ಸಾರಿಗೆ ಘಟಕದಲ್ಲಿ ಇರುವ ಬಹುತೇಕ ಬಸ್ಸುಗಳ ಹಳೆಯ ವಾಹನಗಳು ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ದಾರಿ ಮಧ್ಯೆ ನಿಲ್ಲುವ ಘಟನೆಗಳು ಸಾಕಷ್ಟಿವೆ. ಜನರನ್ನ ಕರೆದೊಯ್ಯುವ ಸಾರಿಗೆ ಬಸ್ಗಳ ನಿರ್ವಹಣೆಯಲ್ಲಿ ಸಾರಿಗೆ ಅಧಿಕಾರಿಗಳ ನಿರ್ಲಕ್ಷ್ಯತನವೇ ಕಾರಣವಾಗಿದೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಪ್ರಯಾಣಿಕರ ಸುರಕ್ಷತೆಯಾಗಿ ಪ್ರಯಾಣಕ್ಕೆ ಸುಸಜ್ಜಿತ ಬಸ್ಸುಗಳನ್ನು ರಸ್ತೆಗೆ ಬರುವವರೆಗೆ ಕಾದು ನೋಡಬೇಕಾಗಿದೆ.